ವಾಕ್ಯ ಜ್ಞಾನಕ್ಕಾಗಿ ನಾನು ತೆಗೆದುಕೊಳ್ಳುವಂಥ ವಿಷಯ ಸತ್ಯವೇದದ ಜ್ಞಾನ. ಸತ್ಯವೇದದ ಜ್ಞಾನ ನಿಮಗೆ ಚೆನ್ನಾಗಿ ತಿಳಿದಿರಲಿ. ಸತ್ಯವೇದದಲ್ಲಿ ನಿಮಗೆಲ್ಲ ಜ್ಞಾನವು ಅಲ್ಲಿ ಅಡಕವಾಗಿದೆ. ಸತ್ಯವೇದ ಓದುವವನು ಅವನು ಜ್ಞಾನಿ ಆಗ್ತಾನೆ. ಸತ್ಯವೇದವನ್ನು ಹೆಚ್ಚಾಗಿ ಆಳವಾಗಿ ಅಭ್ಯಾಸ ಮಾಡುವವನು ಅವನು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನಾಗ್ತಾನೆ. ದೇವರಿಗೆ ಭಯಪಡುವವನಾಗ್ತಾನೆ. ಹೆಚ್ಚು ಜ್ಞಾನ ವಿವೇಕಗಳನ್ನು ಹೊಂದಿಕೊಳ್ಳುತ್ತಾನೆ. ಯಾರ ಜೊತೆ ಹೆಂಗೆ ಮಾತಾಡಬೇಕನ್ನುವಂಥ ಅನುಭವವನ್ನು ಆತನು ಹೊಂದ್ತಾನೆ. ಈ ಸತ್ಯವೇದ ಏನು ಮುಟ್ಟಿ ನೋಡಿ ಬಿಡೋದಲ್ಲ, ಅದರಲ್ಲಿ ಆಳವಾಗಿ ಅಭ್ಯಾಸ ಮಾಡಬೇಕಂತೆ. ನಾನೊಂದು ಪುಸ್ತಕದಲ್ಲಿ ಹೀಗೆ ಓದಿದೆ. ನಮ್ಮ ರಾಷ್ಟ್ರಪತಿಯಾದಂತಹ ಹಳೆ ರಾಷ್ಟ್ರಪತಿಯಾದಂತಹ ರಾಧಾಕೃಷ್ಣ ಅವರು, ಗೊತ್ತಾ ರಾಧಾಕೃಷ್ಣ? ಆ ರಾಧಾಕೃಷ್ಣ ಅವರು ರಾಷ್ಟ್ರಪತಿಯಾಗಿರುವಾಗ IAS ಅಧಿಕಾರಿಯಾದಂಥ ಸುಧಾಕರ್ ಎಂಬಂಥ ಒಂದು ವ್ಯಕ್ತಿ, ಆವಾಗ IAS ಅಧಿಕಾರಿಯಾಗಿದ್ದರು. ಸುಧಾಕರ್ ಎಂಬಂತಹ ಒಬ್ಬ ವ್ಯಕ್ತಿ ರಾಧಾಕೃಷ್ಣ ಅವರ ಜೊತೆ ಹೋಗಿ ಕೇಳ್ತಾರಂತೆ ರಾಷ್ಟ್ರಪತಿಯವರ ಹತ್ರ, ಸರ್, ನಾನು ಜ್ಞಾನಿ ಆಗಬೇಕಾದ್ರೆ, ತುಂಬ ಜ್ಞಾನ ಬರಬೇಕಾದ್ರೆ, ಇನ್ನೂ ಜ್ಞಾನ ಹೊಂದಬೇಕಾದ್ರೆ ನಾನು ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ರಂತೆ. ರಾಧಾಕೃಷ್ಣ ಅವರು ಹೇಳಿದ್ರಂತೆ, ನೀನು ಏನೂ ಮಾಡಬೇಡ, ಕ್ರೈಸ್ತರು ಓದುವಂಥ ಸತ್ಯವೇದವನ್ನು ಓದು, ಜ್ಞಾನ ತನ್ನಷ್ಟಕ್ಕೆ ಬರುತ್ತೆ ಅಂತ ಹೇಳಿದ್ರಂತೆ. ಆಮೇನ್. ರಾಧಾಕೃಷ್ಣ ಅವರು ನೀನು ಸತ್ಯವೇದವನ್ನು ಓದಿ ತಿಳ್ಕೊ ಅಂತ ಹೇಳಬೇಕಾದ್ರೆ ಅರ್ಥ ಮಾಡ್ರಿ, ಆ ಸತ್ಯವೇದದಲ್ಲಿ ಎಷ್ಟು ಜ್ಞಾನ ಅಡಕವಾಗಿದೆ. ಆಮೇನ್. ಹಾಲೆಲೂಯ್ಯ. ಕೀರ್ತನೆ 119 100ನೇ ವಾಕ್ಯ, 190 ವರ್ಸಸ್ 100. ನಿನ್ನ ನೇಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ಆಮೆನ್. ಹಾಲೆಲೂಯ್ಯ. ಕರ್ತನ ನೇಮಗಳನ್ನು ಕೈಕೊಂಡಿರುವ ಕಾರಣ ಎಲ್ಲರಿಗಿಂತ ಏನಾಗಿದೆ? ಹಿರಿಯರಿಗಿಂತಲೂ. ನೀನಿವತ್ತು ವಿವೇಕಿ ಆಗಬೇಕಾ? ಬೈಬಲನ್ನು ಓದು. ಕೆಲವೊಮ್ಮೆ ಬೈಬಲ್ ಹೇಳ್ತಾರೆ, ಕೆಲವು ನನ್ನ ಹತ್ರ ಬಂದು ಹೇಳ್ತಾರೆ, ನಾವು ಬೈಬಲ್ ಓದ್ತೀವಿ ಅರ್ಥ ಆಗೋದಿಲ್ಲ ಅಂತ. ಯಾವುದು 1ನೇ ಕ್ಲಾಸಲ್ಲಿ ಅರ್ಥ ಆಗೋದಿಲ್ಲ. ಆಮೇಲೆ 1ನೇ ಕ್ಲಾಸಲ್ಲಿ ಅರ್ಥ ಆಗೋದು ಒಂದೇ, ಮನೆಯಲ್ಲಿ ತಿಂಡಿ ಮಾಡಿಟ್ಟಿದ್ದಾರೆ, ಎಷ್ಟು ಬೇಗ ಸ್ಕೂಲ್ ಬಿಡುತ್ತೆ ಅಂತ, ಅದೊಂದೇ ಅರ್ಥ ಆಗೋದು ನಮಗೆ. ಆಮೇಲೆ ಟೀಚರ್ ಹೇಳಿದೇನೂ ಅರ್ಥ ಆಗಲ್ಲ. ಕಾರಣ ಮನೆಯಲ್ಲಿದ್ದವ್ರು ನಾವು. ಸೀದಾ 1ನೇ ಕ್ಲಾಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋದರೆ ನಮಗೆ ಸೀದಾ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋದರೆ ಅಲ್ಲಿ ನಮಗಿರೋದು ಒಂದೇ ಜ್ಞಾನ, ಎಷ್ಟೊತ್ತಿಗೆ ಈ ಟೀಚರ್ ಬಿಡ್ತಾರೆ, ಅಮ್ಮ ಬರ್ತಾಳೆ ಕರ್ಕೊಂಡು ಹೋಗ್ಲಿಕ್ಕೆ. ಆಮೇಲೆ ಅಥವಾ ಬಸ್ ಆದರೆ ಸ್ಕೂಲ್ ಬಸ್ ಎಷ್ಟೊತ್ತಿಗೆ ಬರುತ್ತೆ, ಕಾರಣ ಮನೆಯಲ್ಲಿ ತಿಂಡಿ ಇದೆ. ಆಮೇಲೆ ಈ ಸತ್ಯವೇದ ನೀವು ಓದುವಾಗ ಅದು ಜ್ಞಾನ ಬರೋದಿಲ್ಲ. 1ನೇ ಸಲ ಓದುವಾಗಲೂ 2ನೇ ಸಲ ಓದುವಾಗಲೂ ಏನೂ ಅರ್ಥ ಆಗಲ್ಲ. ನಾನೇ ಫಸ್ಟ್ ಟೈಮು ಹೊಸ ಒಡಂಬಡಿಕೆ ಓದುವಾಗ ನಾನು ಮತ್ತಾಯ ಓದಿ ಮಾರ್ಕಕ್ಕೆ ಹೋದಾಗ ನಾನು ಎಣಿಸಿದ್ದು, ಇದಾಗ ಓದಿದ್ನಲ್ಲ, ಇದು ಹೆಂಗೆ ಬಂತಿಲ್ಲಿ ಅಂತ. ನಂಗೆ ಅಲ್ಲಿ ಮಾರ್ಕ್ ಅದೆಲ್ಲ ಗೊತ್ತಿಲ್ಲ. ಮೇಲ್ಗಡೆ ಮತ್ತಾಯ, ಮಾರ್ಕ, ಲೂಕ್ ಫಸ್ಟ್ ಟೈಮ್ ಓದುವಾಗ ಲೂಕ್ ಅವೆಲ್ಲ ಓದೋದು ಒಟ್ಟು ಹೊಸ ಒಡಂಬಡಿಕೆ ಓದ್ಕೊಂಡು ಹೋದೆ. ನಾನು ಮತ್ತಾಯದಲ್ಲಿ ಕೆಲವೊಮ್ಮೆ ಓದ್ತೀನಿ ನೋಡಿ, ಅದೇ ಅಲ್ಲಿ ಉಂಟು, ಮಾರ್ಕದಲ್ಲಿ ಉಂಟು. ಮಾರ್ಕದಲ್ಲಿ ಓದಿದ ಕೆಲವುದು ಲೂಕದಲ್ಲಿ, ಯೋಹಾನ್ ಸುವಾರ್ತೆಲೆಲ್ಲ ಕೆಲವು ಭಾಗಗಳು ಬರುತ್ತೆ. ನಾನು ಎಣಿಸಿದ್ದು ಪುನಃ ಇದನ್ನೇ ತೆಗ್ದ ನಾನು, ಇಲ್ಲ ಇದು ನನಗೆ ಕನ್ಫ್ಯೂಸು. ಆಮೇಲೆ ಸಭೆಗೆ ಹೋಗ್ತಾ ಸತ್ಯವೇದ ಓದ್ತಾ ಸಂದೇಶ ಕೇಳ್ತಾ ಗೊತ್ತಾಯಿತು, ಮತ್ತಾಯನೇ ಬೇರೆ, ಮಾರ್ಕನೇ ಬೇರೆ, ಲೂಕನೇ ಬೇರೆ. ಹಾಲೆಲೂಯಾ. ಹಾಗಾದರೆ ಮೊದಲನೇ ಟೈಮಲ್ಲಿ ನೀನು ಓದುವಾಗಲೂ ಕೆಲವರಿಗೆ ಯಾಜಕಕಾಂಡ, ಅರಣ್ಯಕಾಂಡ ಓದಲಿಕ್ಕೆ ಬರಲ್ಲ, ಹೋಗ್ಲಿ ಅಂತ. ಯಾಕೆಂದರೆ ಅವುಗಳ ಹೆಸರುಗಳು, ಆ ಸ್ಥಳಗಳ ಹೆಸರುಗಳು ಬಹಳ ವಿಭಿನ್ನವಾಗಿದೆ. ಅದು ತೊಂದರೆ ಇಲ್ಲ, ನಿಮ್ಗೆ ಓದ್ಲಿಕ್ಕೆ ತಪ್ಪಾದರೂ ತೊಂದರೆ ಇಲ್ಲ, ಓದ್ಕೊಂಡು ಹೋಗಿ. ಆದಿಕಾಂಡದಿಂದ ಪ್ರಕಟಣೆಯವರಿಗೆ ಓದುವಾಗ ನೀನು ಎಲ್ಲ ಹಿರಿಯರಿಗಿಂತ, ಎಲ್ಲ ವಿವೇಕಿಗಳಿಗಿಂತ, ಎಲ್ಲ ಜ್ಞಾನವಂತರಿಗಿಂತ ನೀನು ಜ್ಞಾನಿಯಾಗಬಲ್ಲೆ. ಸತ್ಯವೇದದಲ್ಲಿ ಕುಟುಂಬ ಜೀವಿತದ ಕುರಿತಾಗಿಯೋ, ನಿನ್ನ ಪರ್ಸ್ನಲ್ ಜೀವಿತ, ನಿನ್ನ ಪಾಪದ ಜೀವಿತ, ನಿನ್ನ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದ ಏನಾಗುತ್ತೆ, ನಡೆದೇ ಇರುವುದರಿಂದ ಏನಾಗುತ್ತೆ, ಎಲ್ಲವೂ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇದು ನಾವು ಕೂಡ ಹೇಳಬೇಕು. ಸಭೆಯ ಸೇವಕರಿಗಿಂತಲೂ ನಾನು ಜಾಸ್ತಿ ಬೈಬಲ್ ಓದ್ತ ಕಾರಣ ನನಗೊಂದು ಜ್ಞಾನ ಬಂದಿದೆ. ಅದಕ್ಕೆ ಅಲ್ವಾ ಹೇಳ್ತಾರೆ, ಕೀರ್ತನೆ 1ನೇ ಕೀರ್ತನೆಯಲ್ಲಿ ಏನಾಗಿದೆ, ಧರ್ಮಶಾಸ್ತ್ರ ಯಾವುದು? ಸತ್ಯವೇದ. ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಅನ್ನೋದು ಕೆಲವರು ಹೇಳ್ತಾರೆ, ಹಳೆ ಒಡಂಬಡಿಕೆಯ ವಾಕ್ಯದಲ್ಲಿ
ಇಲ್ಲ ನಾನು ಹೊಸ ಒಡಂಬಡಿಕೆ ಹಾಗೆಲ್ಲ, ಎಲ್ಲವೂ ಕೂಡ ಪವಿತ್ರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಬರೆದಿರುವಂತಹ ವಾಕ್ಯಗಳು. ಆಮೇಲೆ ಅದು ಪವಿತ್ರ ಆತ್ಮನಿಂದ ಬಂದಿರುವಂತಹ ದೇವರ ಬಾಯಿಂದ ಹೊರಟ ಮಾತುಗಳಾಗಿರುವ ಕಾರಣ ನೀನು ಅದನ್ನು ಓದುವಾಗ ಯಾವನು ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ನಾವು 10 ನಿಮಿಷ ಮಾತ್ರ ಅಲ್ಲಿ ಬರ್ದಿದೆಯಾ, ಬ್ರಾಕೆಟಲ್ಲಿ ಹಾಕ್ಕೊಳ್ಳಿ. 10 ನಿಮಿಷ ಓದುವವರು ಅದನ್ನೇ 10 ನಿಮಿಷ ಓದಬೇಕಂತ ಹಾಕ್ಕೊಳ್ರಿ. ಅವ್ರು ಹಾಗೆ ಹೇಳಲಿಲ್ಲ. ಕೀರ್ತನೆಗಾರನಾದ ದಾವಿದನು ಹೇಳ್ತಾನೆ, ಅದನ್ನೇ ಹಗಲು ರಾತ್ರಿ ಟೈಮ್ ಸಿಕ್ಕಾಗ, ಆಮೇಲೆ ಕೆಲಸ ಎಲ್ಲ ಬೇಗ ಬೇಗ ಮಾಡಿಕೊಂಡು, ಆಮೇಲೆ ನಿನ್ನ ಕೆಲಸ ಬೇಗ ಮಾಡಿಕೊಂಡು ಸತ್ಯವೇದದಲ್ಲಿ ಕೂತ್ಕೋಬೇಕು, ಸತ್ಯವೇದದಲ್ಲಿ ಒಡಂಬಡಿಕೆ ಮಾಡ್ಕೊಳ್ಬೇಕು. ದೇವರೇ ನನಗಿಷ್ಟು ಓದಲಿಕ್ಕೆ ಕೃಪೆ ಕೊಡು. ಆಮೇಲೆ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟು ಧನ್ಯನಲ್ಲ, ಎಷ್ಟೋ ಧನ್ಯನು. ನೋಡ್ರಿ, ಅಲ್ಲಿ ಒಂದು ಪುಲಿಸ್ ಸ್ಟಾಪ್ ಇಡಬೇಕಾದ್ರೂ ಪವಿತ್ರಾತ್ಮನ ಪ್ರೇರಣೆ. ಎಷ್ಟು ಧನ್ಯನು ಬರೀಲಿಲ್ಲ ಅಲ್ಲಿ, ಎಷ್ಟೋ ಧನ್ಯನು. ಆಮೇನ್ ಆಮೇನ್. ಇವತ್ತು ಬೈಬಲ್ ಓದೋದಂದ್ರೆ ಆಗಲ್ಲ ಕೆಲವರಿಗೆ. ಆಮೇಲೆ ಕೆಲವರು 10 ಅಧ್ಯಾಯ 5 ಅಧ್ಯಾಯ ಮಾಡ್ಕೊಳ್ತಾರೆ. 4 ತಿಂಗಳು 5 ತಿಂಗಳು ಮಾಡ್ತಾರೆ. 6ನೇ ತಿಂಗಳು ಏನಾದರೂ ಒಂದು ಬಿರುಗಾಳಿ ಅಲೆ ಅವರ ಜೀವಿತದಲ್ಲಿ ಬಂದರೆ ಸ್ಟಾಪ್ ಅಲ್ಲಿಗೆ. ಆಮೇಲೆ ಸ್ಟಾಪ್. ಓದಿ ಏನಾಯ್ತಂತ ನೀನೇ ಹೇಳ್ಬೇಕು. ಆಮೇಲೆ ಅದಕ್ಕಲ್ಲ, ನಿನ್ನ ಜ್ಞಾನವನ್ನು ಹೊಂದೋದಕ್ಕಾಗಿ. ನೋಡ್ರಿ, ಯಾವಾಗ ಸತ್ಯವೇದವನ್ನು ಓದ್ತಾರೋ ಅವರಿಗೆ ದೇವರಲ್ಲಿ ಭಯಭಕ್ತಿ ಇರುತ್ತೆ. ಆಮೇಲೆ ಅವರಿಗೆ ದೇವರು ನೋಡ್ತಾನೆ ಅನ್ನುವಂಥ ಭಯ ಉಂಟಾಗತ್ತೆ, ದೇವರು ಮಾತಾಡ್ತಾನೆ ಅನ್ನುವಂಥ ಭಯ ಉಂಟಾಗತ್ತೆ. ದೇವರ ವಾಕ್ಯ ಪವಿತ್ರವಾದದ್ದು, ಅದನ್ನು ಓದುವಾಗ ನಾನು ಸುಳ್ಳು ಹೇಳಬಾರ್ದು ಅನ್ನೋದು ಮೈಂಡಲ್ಲಿ ಬರುತ್ತೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಸತ್ಯವೇದವನ್ನ, ಅದರಲ್ಲಿ ಜ್ಞಾನ ಅಡಕವಾಗಿರೋದರಿಂದ ನೀವೆಲ್ಲೇ ಮುಟ್ಟಿ ಸತ್ಯವೇದದ ಯಾವ ಭಾಗ ಮುಟ್ಟಿ ಜ್ಞಾನದ ಕುರಿತಾಗಿ ಅನೇಕ ವಾಕ್ಯಗಳನ್ನು ನೋಡ್ತೀವಿ ನಾವು. ಅದು ಜ್ಞಾನವನ್ನು ಕೊಡುವಂಥದ್ದು. ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳ್ರಿ. ಸತ್ಯವೇದವನ್ನು ಓದುವ ಮೊದಲು ನೀವು ಹೇಗಿದ್ರಿ, ಸತ್ಯವೇದ ಓದ್ಲಿಕ್ಕೆ ಪ್ರಾರಂಭಿಸಿದ ಮೇಲೆ ನಿಮ್ಮ ಜೀವನ ಹೇಗಿರುತ್ತೆ ನೋಡ್ರಿ. ಆಮೇಲೆ ಅದು ಜೀವನದ ಒಂದು ಭಾಗ ಆಗಿ ಬಿಡಬೇಕು. ಈ ಡೈಲಿ ಸ್ನಾನ ಜೀವನದ ಒಂದು ಭಾಗ, ಲೈಫಲ್ಲಿ ಒಂದು ಭಾಗ ಅಲ್ವಾ. ಸ್ನಾನ ಮಾಡದೆ ಇರ್ಲಿಕ್ಕೆ ಆಗತ್ತಾ? ಬೆಳಿಗ್ಗೆ ಎದ್ದು ಸಾಯಂಕಾಲದೊಳಗಾದ್ರೂ ಮಾಡ್ಬೇಕು, ಬೆಳಿಗ್ಗೆ ಮಾಡಿಲ್ಲ ಅಂದ್ರು. ಎಸ್ ಅಲ್ವಾ. ಸ್ನಾನ ಮಾಡದೆ ಇರುವವರು ಇರ್ತಾರೆ, ಹಾಗೆ ಸತ್ಯವೇದ ಓದದೆ ಇರುವವರು ಇರ್ತಾರೆ. ಎಸ್, ಈ ಸ್ನಾನ ಜೀವಿತದ ಒಂದು ಭಾಗ. ಅದು ಮಾಡಲೇಬೇಕು ಅಲ್ವಾ. ಅದು ಮಾಡದೇ ಇದ್ರೆ ಏನೋ ಕಿರಿಕಿರಿ ಅನ್ಸುತ್ತಲ್ವಾ. ಸತ್ಯವೇದ ಓದುವಾಗ ಹಾಗೆ ಅನ್ಸ್ಬೇಕು. ಇವಾಗ ಸತ್ಯವೇದ ಓದಲಿಲ್ಲ ಅಂದ್ರೆ ಒಳಗಡೆ ವೇದನೆ ಶುರುವಾಗಬೇಕು. ರಾತ್ರಿ ಮಲಗೋದ್ರೊಳಗೆ ಹೇಗೆ ನೀನು ಸ್ನಾನ ಮಾಡಿ ಮಲಗ್ತೀಯೋ ಹಾಗೆ ಸತ್ಯವೇದವನ್ನ ಕಡ್ಡಾಯವಾಗಿ ನೀನು ಓದಲೇಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದು ಏನು, ರಕ್ಷಣೆಗೆ ಬಂದ್ಮೇಲೆ ಏನೋ ಸಭೆಗೆ ಹೋಗುವಾಗ ಭಾನುವಾರ ಸಭೆ ಪುರ್ಸೊತ್ತಿದ್ದಾಗ ಓದೋದಲ್ಲ. ಸತ್ಯವೇದ ನಮ್ಮ ಜೀವಿತದ ಒಂದು ಭಾಗ. ಅದು ಅದನ್ನ ಮುಟ್ಟಬೇಕು, ಅದನ್ನ ಓದಬೇಕು, ಸ್ಪರ್ಶ ಮಾಡಬೇಕು, ದೇವರ ವಾಕ್ಯ ಅನುಭವಿಸಬೇಕು. ಅದಕ್ಕೆ ಯಾಕೋಬ 1:5 ಹೀಗೆ ಹೇಳಲ್ಪಟ್ಟಿದೆ, ನಿನಗೆ ಏನಾದ್ರೂ ಜ್ಞಾನ ಕಡಿಮೆ ಆದ್ರೆ ಪಕ್ಕದ ಮನೆಗೆ ಹೋಗಿ ಕೇಳಬೇಡ, ಅಥವಾ ಇನ್ನೇನೋ MSCಯೋ MBAಯೋ ಅಥವಾ ದೊಡ್ಡ ಯಾವುದೋ ಒಂದು ಕೋಚಿಂಗ್ ಹೋಗುವ ಅವಶ್ಯಕತೆ ಇಲ್ಲ. ದೇವರ ಸನ್ನಿಧಾನದಲ್ಲಿ ಕುಳಿತು ನೀನು ಜ್ಞಾನ ಕೇಳಿದ್ರೆ ಎಲ್ಲವನ್ನ ಕೊಟ್ಟ ದೇವರು ಜ್ಞಾನವನ್ನ ಕೊಡುವ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇವತ್ತು ನೋಡಿ, ಕೆಲವು ಸೇವಕರನ್ನ ನೋಡ್ಬೋದು, ಕೆಲವು ವಿಶ್ವಾಸಿಗಳನ್ನ ನೋಡ್ಬೋದು. ಅವರು ದೇವರನ್ನ ನಂಬಿದ್ದಾರೆ, ಒಂದು ರೀತಿ ಮಾತಾಡಕ್ಕೆ ಬರಲ್ಲ, ಎಲ್ಲಿ ಹೆಂಗೆ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಕಾರಣ ಸತ್ಯವೇದದ ಆಳವಾದ ಜ್ಞಾನ ಇಲ್ಲದೆ ಇರೋದು. ಸತ್ಯವೇದದ ಕುರಿತಾಗಿ ಅವರಿಗೆ ಏನು ಗೊತ್ತಿಲ್ಲದೆ ಇರುವ ಕಾರಣ ಒಟ್ಟರಾಶಿಯಾಗಿ ಮಾತಾಡ್ತಾರೆ. ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಇದಕ್ಕಿಂತ ಬೇರೆ ವಾಕ್ಯ ಬೇಕಾ ನಿಮ್ಗೆ? ಹೇಳಿ, ಇದಕ್ಕಿಂತ ಬೇರೆ ಸ್ಟೇಟ್ಮೆಂಟ್ ಬೇಕಾ? ಇದಕ್ಕಿಂತ ಬೇರೆ ವಾಕ್ಯ ಬೇಕಾ? ಇದಕ್ಕಿಂತ ಬೇರೆ ಏನಾದ್ರೂ ನಿಮ್ಗೆ ಇಂಪ್ರೆಸ್ ಬೇಕಾ? ಬೇಡ. ಕಾರಣ ದೇವರೇ ಹೇಳಿದ್ದಾನೆ, ನಿನಗೆ ಜ್ಞಾನ ಕಡಿಮೆ ಆದ್ರೆ, ನಾವೇನ್ ಗೊತ್ತಾ, ಜ್ಞಾನಿಗಳು. ನಮ್ ಕಡಿಮೆ ಇಲ್ಲ, ಕಡಿಮೆ ಇದ್ದಿದ್ರೆ ಕೇಳ್ತಾ ಇದ್ವಿ. ಆಮೇಲೆ
ನಾವು ಭಯಂಕರ ಜ್ಞಾನಿಗಳು. ಏನು ಕೇಳ್ರಿ, ಪಾಸ್ಟರ್ಗಿಂತ ಜಾಸ್ತಿ ಗೊತ್ತಿರುತ್ತೆ ವಿಶ್ವಾಸಿಗಳಿಗೆ. ಜ್ಞಾನಿಗಳು. ಆಮೇಲೆ ಯಾವುದನ್ನ ಕೇಳಿ, ಪಾಸ್ಟಿಂಗ್ ಬಗ್ಗೆ ಮಾತಾಡ್ರಿ, ಅಲ್ಲಿ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಬರ್ತಾರೆ. ನೀವೇನೇ ಮಾಡಿ ಪ್ರಶ್ನೆ ಕೇಳಲಿಕ್ಕೆ ಬರ್ತಾರೆ ಕೆಲವರು. ಅದು ಯಾಕೆ, ಇದು ಯಾಕೆ ಅಂದರೆ ಅವರಿಗೆ ಭಯಂಕರ ಜ್ಞಾನ ಸತ್ಯವೇದದಲ್ಲಿ. ಆಮೇಲೆ ದೇವ್ರು ಹೇಳ್ತಾನೆ, ಅದಕ್ಕೆ ನಾವು ಏನು ಮಾಡ್ತೀವಿ, ಈ ವಾಕ್ಯ ಮುಟ್ಟೋದೇ ಇಲ್ಲ. ನಮಗೆ ಜ್ಞಾನ ಉಂಟು. ಯಾವ ಜ್ಞಾನ? ಉಣ್ಣೋದು, ತಿನ್ನೋದು, ಮಲಗೋದು, ದುಡ್ಡು ಖರ್ಚು ಮಾಡೋದು, ದುಡ್ಡು ಗಳಿಸೋದು, ಇದೆಲ್ಲ ಜ್ಞಾನ ಇದೆ. ಸತ್ಯವೇದದ ಜ್ಞಾನ ಚೀರು. ವಾಕ್ಯ ಹೇಳ್ತಾನೆ, ಯಾವನಿಗಾದರೂ, ಇಂಥವ್ರಿಗಂತ ದೇವ್ರು ಹೇಳಲಿಲ್ಲ. ನೀನು ಅನ್ಯನೇ ಆಗು, ವಿಶ್ವಾಸಿ ಆಗು, ಯಾರೇ ಆಗಲಿ, ಕ್ರಿಸ್ತೇಶುವಿನ ಪಾದದಲ್ಲಿ ಬಂದು ನನಗೆ ಜ್ಞಾನವನ್ನು ಅನುಗ್ರಹಿಸು ದೇವರೇ ಅಂತ ಕೇಳಿದರೆ ದೇವ್ರೇನು ಮಾಡ್ತಾನೆ? ಹಂಗಿಸದೆ ಕೊಡ್ತಾನಂತೆ. ಆಮೇಲೆ ನಮ್ಮಲ್ಲೆಲ್ಲ ಮನುಷ್ಯರು ಕೊಡೋದೆಲ್ಲ ಹಂಗಿಸೋದು. ಇವತ್ತು ಕೊಟ್ಟರೆ ಸಿಟ್ಟು ಬಂದಾಗ ಹೇಳಿಬಿಡ್ತಾರೆ. ಇನ್ನು ಕೆಲವರಿಗೆ ಕೊಟ್ಟರೆ ಸಿಟ್ಟು ಬಂದಾಗ ವಾಪಸ್ ಕೊಡ್ತಾರೆ. ಎಸ್, ಇದೆಲ್ಲ ಮನುಷ್ಯ ಜ್ಞಾನ. ಅದಕ್ಕೆ ಬೈಬಲ್ ಓದಿ ಅಂತ ಹೇಳೋದು. ಬೈಬಲಲ್ಲಿ ಹಂಗೆ ಹೇಳೋದಿಲ್ಲ. ಆಮೇಲೆ ಚೆನ್ನಾಗಿರುವಾಗ ನಾವೇನು ಮಾಡ್ತೀವೋ ಅದನ್ನು ಸಿಟ್ಟು ಬಂದಾಗ, ಕೋಪ ಬಂದಾಗ ಅದನ್ನು ನಾವು ಹೇಳ್ಕೊಂಡು ಬಿಡ್ತೀವಿ. ಇದು ಮನುಷ್ಯ ಜ್ಞಾನ. ಸತ್ಯವೇದ ಹೇಳುತ್ತೆ, ಮುಯಿಗೆ ಮುಯಿ ನೀನು ತೀರಿಸಬೇಡ. ಮುಯಿಗೆ ಮುಯಿ ತೀರಿಸಲಿಕ್ಕೆ ಅದು ನನ್ನ ಕೆಲಸ. ಆಮೇಲೆ ನನ್ನ ಕೆಲಸ ಯಾಕೆ ಮಾಡ್ತೀನಿ ನೀನು? ನನ್ನ ಕೆಲಸ ನಾನು ಮಾಡ್ತೀನಿ, ನಿನ್ನ ಕೆಲಸ ನೀನು ಮಾಡು. ನೀನು ಬೈಬಲ್ ಓದು, ಮೈಗೆ ಮೈ ನಾ ತೀರಿಸ್ತೀನಿ. ಇಲ್ಲ, ಬೈಬಲ್ ಓದಲ್ಲ, ನಾನು ಮೈಗೆ ಮೈ ತೀರಿಸ್ತೀನಿ. ಆಮೇಲೆ ತೀರಿಸ್ಲಿಲ್ವಾ? ತೀರಿಸಿದ್ರೆ ಇಲ್ವಾ? ಆಮೇನ್, ಹಾಲೆಲೂಯ್ಯ. ಜ್ಞಾನೋಕ್ತಿ 3:19 ಹೇಳುತ್ತೆ. ಜ್ಞಾನೋಕ್ತಿ 3:19, ಯೆಹೋವನು ಜ್ಞಾನದ ಮೂಲಕ ಭೂಮಿಯನ್ನು ಸ್ಥಾಪಿಸಿ ವಿವೇಕದ ಮುಖಾಂತರ ಆಕಾಶಮಂಡಲವನ್ನು ಸ್ಥಿರಪಡಿಸಿದನು. ಆಮೆನ್. ಅಂತಹ ಜ್ಞಾನವುಳ್ಳ ದೇವರು ಆಕಾಶವನ್ನ ಸ್ಥಾಪಿಸಿ ಭೂಮಿಯನ್ನ ಸ್ಥಾಪಿಸಿದ ದೇವರು. ಆಕಾಶ ಸಣ್ಣದಲ್ಲ. ಆಮೇಲೆ ಒಂದು ಶೀಟ್ ಹಾಕೊಳ್ಳಿಕ್ಕೆ, ಒಂದು ಮನೆ ಕಟ್ಟಲಿಕ್ಕೆ ಎಲ್ಲೆಲ್ಲ ಹೋಗಿ ಟ್ರೈನಿಂಗ್ ಮಾಡ್ಕೊ ಬರ್ತೀವಿ, ಕರೆಕ್ಟಾ? ಅದಕ್ಕೆ ಬ್ಲೂ ಪ್ರಿಂಟ್ ಎಲ್ಲ ತಗೊಂಡು ಇದು ಹಿಂಗೆ ಇರಬೇಕು, ಹಂಗೆ ಇರಬೇಕು ಅಂತ ಎಷ್ಟೋ ದಿನಗಳಿಂದ ಕಲಿತು ವರ್ಷಗಟ್ಟಲೆ ಕಲಿತಾರೆ ಇಂಜಿನಿಯರ್ಗಳು ಅಲ್ವಾ? ಮನೆ ಸ್ಕೆಚ್ ಹಾಕ್ಲಿಕ್ಕೆ ಅಥವಾ ಏನಾದರೂ ಒಂದು ಮಾಡಲಿಕ್ಕೆ ಅವ್ರು ಸ್ಕೆಚ್ ಹಾಕಿ ಟ್ರೈನಿಂಗ್ ತಗೊಳ್ತಾರೆ, ಕರೆಕ್ಟಾ? ಆದರೆ ದೇವರು ತನ್ನ ವಿವೇಕದಿಂದ ಏನನ್ನ ಮಾಡಿದ್ದಾರೆ? ತನ್ನ ವಿವೇಕದಿಂದ ಭೂಮಿಯನ್ನ ಸ್ಥಾಪಿಸಿ ಆಕಾಶ ಮಂಡಲವನ್ನ ಸ್ಥಾಪಿಸಿ ತನ್ನ ಜ್ಞಾನವನ್ನ ಆತನು ಪ್ರಚುರಪಡಿಸಿದ್ದಾನೆ. ಅಂತಹ ದೇವರಲ್ಲಿ ನೀನು ಜ್ಞಾನ ಕೇಳಿದ್ರೆ ನಿನಗೆ ಕೊಡದೇ ಇರ್ತಾನ? ಆಮೆನ್. ಹಾಲೆಲೂಯ, ಹಾಲೆಲೂಯ. ನಿಮಗೆ ಗೊತ್ತಿದೆ ಯಾರು? ಸೊಲೊಮನ್. ಗೊತ್ತಿದೆಯಾ? ಬೈಬಲಲ್ಲಿ ಸೊಲೊಮನ್ ಬರ್ತಾನೆ. ಅವನು ದೇವ್ರ ಹತ್ರ ಏನು ಕೇಳ್ತಾನೆ? ಜ್ಞಾನವನ್ನ ಕೇಳ್ತಾನೆ. ಏನು ಕೇಳ್ತಾನೆ? ಜ್ಞಾನವನ್ನ ಕೇಳ್ತಾನೆ. ಯಾವುದ್ರಲ್ಲಿದೆ? ಒಂದು ಅರಸು 3:9 ಐ ಥಿಂಕ್. ಜ್ಞಾನವನ್ನ ಕೇಳ್ತಾನೆ. ಜ್ಞಾನವನ್ನ ಕೇಳಿದಾಗ ದೇವರು ಅವನಿಗೆ ಜ್ಞಾನದ ಒಟ್ಟಿಗೆ ಸಂಪತ್ತು, ಐಶ್ವರ್ಯ, ವಿವೇಕ ಎಲ್ಲ ಪಾಲಿಸ್ಬಿಡ್ತಾರೆ ನೋಡ್ರಿ. ಅದಕ್ಕೆ ಜ್ಞಾನ ವೆರಿ ಇಂಪಾರ್ಟೆಂಟ್. ಆಮೇಲೆ ಆದುದರಿಂದ ಅದನ್ನು ಆಳುವುದಕ್ಕೂ ಆ ರಾಜ್ಯವನ್ನ ಆಳೋದಕ್ಕೆ ನ್ಯಾಯ ಅನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಯಾರ ಹತ್ರ ಕೇಳಿದ್ರು? ದೇವ್ರ ಹತ್ರ. ವಿವೇಕದಿಂದ ಭೂಮಿಯನ್ನ ಸೃಷ್ಟಿ ಮಾಡಿದ, ಜ್ಞಾನದಿಂದ ಆಕಾಶ ಮಂಡಲವನ್ನ ಸೃಷ್ಟಿ ಮಾಡಿದ, ಅಗಮ್ಯವಾದ ಬೆಳಕಲ್ಲಿರುವ ದೊಡ್ಡ ದೇವ್ರ ಹತ್ರ ಕೇಳ್ತಾನೆ. ಒಬ್ಬ ಸೊಲೊಮನ್ ಅರಸನು ಕೇಳ್ತಾ ಇರೋದು, ದೇವ್ರೇ, ನನಗೆ ಈ ರಾಜ್ಯ ಆಳ್ಬೇಕಾದ್ರೆ ಪ್ರಜೆಗಳ ನ್ಯಾಯ ಅನ್ಯಾಯಗಳನ್ನ ತೀರಿಸೋದಕ್ಕಾಗಿ ನನಗೆ ನಿನ್ನ ಜ್ಞಾನವನ್ನ ಕೊಡು. ಆಮೇಲೆ ಇವತ್ತು ಸೇವಕರು, ವಿಶ್ವಾಸಿಗಳು ನಾವು ಕೇಳೋದು ದೇವರ ಜ್ಞಾನ ಕೇಳೋದಿಲ್ಲ, ನಮ್ಮ ಮಾನುಷಿಕ ಜ್ಞಾನದಲ್ಲಿ ಹೋಗ್ತೇವೆ. ದೇವರ ಜ್ಞಾನ ಅಂತ ಹೇಳಿದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಪಾಪ ಮಾಡೋಕ್ಕಾಗಲ್ಲ, ಆಮೇಲೆ ಸುಳ್ಳು ಹೇಳೋಕ್ಕಾಗಲ್ಲ. ಇದೆಲ್ಲ ದೇವರ ಜ್ಞಾನದಿಂದ ಬಂದದ್ದು. ಇದು ಮನುಷ್ಯನಿಗೆ ಇಷ್ಟ ಇಲ್ಲದ ಕಾರಣ ಲೋಕದ ಜ್ಞಾನದೊಟ್ಟಿಗೆ ಹೋಗ್ತಾನೆ.
ಅವನು ಹೇಳಿದ್ದೇ ಸರಿ, ಅವನು ಮಾಡಿದ್ದೇ ಸರಿ. ಕಾರಣ ಅವನ ಜ್ಞಾನ. ಅದಕ್ಕೂ ಕೂಡ ಜ್ಞಾನೋಕ್ತಿಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತೆಗಿಬೇಡ್ರಿ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಯೆಹೋವನ ಜ್ಞಾನವನ್ನ ನೀನು ಪಡಿಬೇಕು ಎನ್ನುವುದಾಗಿ. ಸ್ವಬುದ್ಧಿ ಆಧಾರ ಮಾಡಿಕೊಳ್ಳಬಾರದು. ನಾವು ಸತ್ಯವೇದ ಓದುವವರು ಯಾವಾಗ ಸ್ವಬುದ್ಧಿ ಆಧಾರ ಮಾಡಿಕೊಳ್ತೀವ ಆವಾಗ ಬಿದ್ದು ಹೋದ್ವಿ ಅಂತಾನೆ ಅರ್ಥ. ಏನ್ ಬಿಟ್ಕೊಳ್ರಿ, ಸತ್ಯವೇದವನ್ನ ಓದುವಂತಹ ದೇವರ ಮಕ್ಕಳು, ದೇವರ ಪ್ರಜೆಗಳು. ನಾವು ಸ್ವಬುದ್ಧಿ ಯಾವಾಗ ಮಾಡ್ತೀವೋ ಆವಾಗ 100% ಅದರ ಗುರುತು ನಾವು ಬಿದ್ದು ಹೋಗ್ತಾ ಇದ್ದೀವಿ ಅನ್ನೋದೇ ಅರ್ಥ. ಅಂತಹ ಸೊಲೊಮೋನನು ದೇವರ ಹತ್ರ ಏನ್ ಕೇಳ್ತಾನೆ? ಒಂದು ರಾಜ್ಯದ ಅರಸನಾಗಿ ಅವನು ಏನ್ ಕೇಳ್ತಾ ಇದ್ದಾನೆ? ನ್ಯಾಯ ಅನ್ಯಾಯಗಳನ್ನ ವಿವೇಕದಿಂದ ಅರ್ಥ ಮಾಡಿಕೊಂಡು ತೀರಿಸ್ಲಿಕ್ಕೆ ನನಗೆ ನಿಮ್ಮ ಜ್ಞಾನವನ್ನ ವಿವೇಕವನ್ನ ಅನುಗ್ರಹಿಸಿ ಅಂತ ಹೇಳಿದಾಗ ದೇವ್ರೇನ್ ಮಾಡ್ತಾನೆ? ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಭಿನ್ನವನ್ನು ಕರ್ತನಾದ ದೇವರು ಮೆಚ್ಚಿದನು. ಯಾರು ಮೆಚ್ಚಿದ್ದು? ನೋಡ್ರಿ, ನಿನಗೆ ಎಲ್ಲ ಬೇಕಾದ್ರೆ ಫಸ್ಟ್ ದೇವರ ಹತ್ರ ಜ್ಞಾನ ಕೇಳಬೇಕು. ಆಮೇಲೆ ಎಲ್ಲ ಕೊಟ್ಟಿದ್ದಾರೆ, ನಿಂಗೆ ಜ್ಞಾನ ಇಲ್ಲ ಅಂದ್ರೆ ಕೊಟ್ಟದನ್ನ ಏನ್ ಮಾಡ್ತೀನಿ ನೀನು? ಆಮೇಲೆ ಒಳ್ಳೆ ಐಶ್ವರ್ಯ ಕೊಟ್ಟಿದ್ದಾರೆ. ನಮ್ಮಲ್ಲೊಂದು ಗಾದೆ ಎಲ್ಲ ಹೇಳ್ತಾರೆ, ಏನು, ಮೂರ್ಖನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಏನೋ ಒಂದು ಗಾದೆ ಎಲ್ಲ ಹೇಳ್ತಾರೆ. ಹಾಗೆ ನಮ್ಗೆ ಜ್ಞಾನ ಇಲ್ಲದೆ ಹೋದ್ರೆ, ಬಂದಿರೋದನ್ನ ಯೂಸ್ ಮಾಡಕ್ಕೆ ಜ್ಞಾನ ಇಲ್ಲದೆ ಹೋದ್ರೆ, ಕೊಟ್ಟಿರೋದನ್ನ ಯೂಸ್ ಮಾಡಕ್ಕೆ ನಮಗೆ ಜ್ಞಾನ ಇಲ್ಲದೆ ಹೋದ್ರೆ ಕಳ್ಕೊಳ್ತೀವಿ. ಆಮೇಲೆ ಈಗ ನಮ್ಗೆ ಗೊತ್ತಾಯ್ತು ಜ್ಞಾನ ಇಂಪಾರ್ಟೆಂಟ್. ಆಮೇಲೆ ಹಣಕ್ಕಿಂತ ಹೆಚ್ಚು ಜ್ಞಾನ ಇಂಪಾರ್ಟೆಂಟ್. ಆಮೇಲೆ ಸಮೃದ್ಧಿಗಿಂತ ಹೆಚ್ಚು ಇಂಪಾರ್ಟೆಂಟು ಜ್ಞಾನ. ಕುಟುಂಬ ನಡೆಸುವ ಜ್ಞಾನ, ಸಭೆ ನಡೆಸುವ ಜ್ಞಾನ ಬಹಳ ಇಂಪಾರ್ಟೆಂಟ್ ಎನ್ನುವುದು ಈ ವರ್ಷ ದೇವರು ಕಲಿಸಿಕೊಟ್ಟಿದ್ದಾರೆ. ಆಮೇಲೆ ಮುಂದೆ ಓದ್ರಿ. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡುದರಿಂದ ನಿನ್ನ ಭಿನ್ನವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನ ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನವೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯಾವುದು ಇಂಪಾರ್ಟೆಂಟೋ ಅದು ಕೇಳ್ಕೊಳ್ರಿ. ಅದು ಕೇಳ್ಕೊಳ್ಳುವಾಗ ಉಳಿದದ್ದೆಲ್ಲ ಅದ್ರ ಹಿಂದೆ ಬರುತ್ತೆ. ಆಮೇಲೆ ಅವನು ಕೇಳ್ಕೊಂಡಿದ್ದು ಬರೀ ಒಂದು ಜ್ಞಾನ, ಪ್ರಜೆಗಳನ್ನು ಆಳ್ಲಿಕ್ಕೆ ದೇವರೇ ನಿನ್ನ ಜ್ಞಾನ ಕೊಡುವಂತ. ನಂದು ಬೇಡ, ನನ್ನ ಅಪ್ಪನ ಜ್ಞಾನ ಬೇಡ, ನನ್ನ ಅಜ್ಜಯ್ಯನ ಜ್ಞಾನ ಬೇಡ, ನನ್ನ ಮನೆಯಲ್ಲಿ ಯಾರೋ ದೊಡ್ಡ ಜನ ಅದು ಬೇಡ, ನಿನ್ನ ಜ್ಞಾನ ಕೊಡುವಂತ ಸೊಲೊಮೋನನು ಕೇಳುವಾಗ ದೇವರು ಏನು ಹೇಳಿದ? ವಿವೇಕ, ಐಶ್ವರ್ಯ, ಸಂಪತ್ತು ಕೊಟ್ಟು ಅವನನ್ನು ಪ್ರಖ್ಯಾತಿಗೆ ತರಲಿಕ್ಕೆ ನೋಡಿದ್ರು. ಆಮೇಲೆ ಆದ್ರಿಂದ ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವಾಗ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ನೋಡಬೇಕು, ಯಾವ್ದು ಇಂಪಾರ್ಟೆಂಟ್ ನೋಡಬೇಕು. ಕೆಲವರಿಗೆ ಒಂದು ಹಣ ಕೊಟ್ಟ ತಕ್ಷಣ ಜ್ಞಾನ ಇಲ್ಲ. ಈ ಹಣ ಕೊಟ್ಟ ತಕ್ಷಣ ಏನು ಮಾಡೋದು ಗೊತ್ತಾ? ಅದನ್ನು ಎಲ್ಲಿ, ಯಾವ್ಗೆ, ಹೇಗೆ, ದೇವರಿಗ, ನಮ್ಗ ಏನು ಖರ್ಚು ಮಾಡೋದು ಗೊತ್ತಿಲ್ಲ. ಹಣ ಬಂತ ನೇರ ಬಟ್ಟೆ ಶಾಪಿಗೆ ಹೋಗು. ಆಮೇಲೆ ಒಂದು 4-5 ಬಟ್ಟೆ ತಗೊಳ್ಳೋದು, ಒಂದು 5-10 ಸಾವಿರ ಖರ್ಚು ಮಾಡೋದು, ಬರೋದು ವೇಸ್ಟ್ ಆಗಿ, ಅಗತ್ಯತೆ ಇಲ್ಲದೆ. ಅದು ಜ್ಞಾನ ಇಲ್ಲದೆ ಇರುವಂಥದ್ದು. ಜ್ಞಾನ ಇರುವವನು ಹಣ ಬಂದಾಗ ಅದರ ಕುರಿತಾಗಿ ಆಲೋಚನೆ ಮಾಡ್ತಾನೆ. ಎಸ್, ಇದನ್ನು ಯಾವ ರೀತಿಯಾಗಿ, ಎಲ್ಲಿ, ಯಾವುದಕ್ಕೆ ಖರ್ಚು ಮಾಡಬೇಕು. ಎಸ್, ಅದು ಜ್ಞಾನ. ಆ ಜ್ಞಾನ ನೋಡ್ರಿ, ಜ್ಞಾನವಂತೆಯಾದ ಸತಿ ಎಲ್ಲಿ ಸಿಕ್ಕಾಳು ಅಂತ ದೇವ್ರು ಕೇಳ್ತಾಳೆ. ಅಂದರೆ ಒಬ್ಬ ಪುರುಷ ಮನೆಯಲ್ಲಿ ಎಲ್ಲವನ್ನ ದುಡಿದು ತರುವಾಗ ಜ್ಞಾನವಂತೆಯಾದ ಒಂದು ಸ್ತ್ರೀ ಮನೆಯಲ್ಲಿದ್ದರೆ ಅವಳು ಇಡೀ ಮನೆಯನ್ನು ಸುಧಾರಿಸ್ಕೊಳ್ತಾಳೆ. ಇವತ್ತು ಪುರುಷ ಸೋಲಿಕ್ಕೆ ಕಾರಣ ಜ್ಞಾನವಂತೆಯಾದ ಸ್ತ್ರೀ ಇಲ್ಲದೆ ಇರೋದ್ರಿಂದ. ಅದಕ್ಕೆ ಜ್ಞಾನವಂತೆ ಅಂತ ಹೇಳೋದು. ಜ್ಞಾನವಂತೆ ಅವಳ ಕುಟುಂಬವನ್ನು ಅವಳು ಕಟ್ಟಿಕೊಳ್ತಾಳೆ. ಜ್ಞಾನವಂತೆ ತನ್ನ ಮನೆಯನ್ನು ತಾನು ಕಟ್ಟಿಕೊಳ್ತಾಳೆ. ಜ್ಞಾನವಂತೆ ತನ್ನ ಮನೆಯಲ್ಲಿ ಎಲ್ಲವನ್ನ ಅಚ್ಚುಕಟ್ಟಾಗಿ ನೀಟಾಗಿ ಅವಳು ಇಟ್ಟುಕೊಳ್ತಾಳೆ. ಜ್ಞಾನವಂತೆ
ದುಡಿದು ಬರುವವರಿಗೆ ಸಹಕಾರಿಣಿಯಾಗಿರ್ತಾಳೆ. ಆಮೆನ್. ಹಾಲೆಲೂಯ, ಹಾಲೆಲೂಯ. ಇದೇ ಸೊಲೊಮೋನನು ದೇವ್ರ ಹತ್ರ ಜ್ಞಾನ ಕೇಳಿಕೊಂಡು ಎಲ್ಲ ಆಗಿ ಕೊನೆ ಕಾಲಘಟ್ಟದಲ್ಲಿ ಇವನಿಗೆ ಸೈತಾನನನ್ನು ಎಣಿಸ್ದ, ಇವನನ್ನು ಹೀಗೆ ಬಿಟ್ರೆ ಇವನಿಗೆ ಸರಿ ಸಮಾನರು ಯಾರು ಇರೋದಿಲ್ಲ ಅಂತ ಪ್ಲಾನ್ ಮಾಡಿದ. ನಮ್ಮ ನಿಮ್ಮ ಜೀವಿತದಲ್ಲಿ ದೇವರ ಜ್ಞಾನದೊಂದಿಗೆ, ದೇವರ ವಾಕ್ಯದೊಂದಿಗೆ, ದೇವರ ಪ್ರಾರ್ಥನೆಯೊಂದಿಗೆ ನಡೆಯುವಾಗ ಕೆಲವೊಂದು ಹೋರಾಟಗಳು ಸಂಭವಿಸುತ್ತೆ. ಸೊಲೊಮೋನನಿಗೆ ಅನ್ಯ ಸ್ತ್ರೀಯರ ಆಸೆಗೆ ಒಳಬೀಳುತ್ತಾನೆ. ಕೊನೆ ಕಾಲದಲ್ಲಿ ಅನ್ಯ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡ ನಿಮಿತ್ತ ಇವನೇನಾಗ್ತಾನೆ ಅಂತ ಹೇಳಿದ್ರೆ, ಪುನಃ ಅವರು ಪೂಜಿಸುವ ವಿಗ್ರಹಾರಾಧನೆಗಳಿಗೆ ಈತನು ಮನಸ್ಸು ಮಾಡುತ್ತಾನೆ. ಹಲ್ಲೆಲೂಯ. ಒಂದು ಸಭೆಯಲ್ಲಿ ನೀನು ಜ್ಞಾನ ಉಳ್ಳವರಾಗಿ ಬೆಳೀತಾ ಬರುವಾಗ ದೇವರು ನಿನಗೆ ಜ್ಞಾನ ವಿವೇಕವನ್ನು ದಯಪಾಲಿಸಿ ಸೇವೆಯನ್ನ ಕೊಟ್ಟು ಒಂದು ಸಭೆಯಲ್ಲಿ ನೀನು ಬೆಳೀತಾ ಬರುವಾಗ ಸೈತಾನನು ನಿನ್ನನ್ನು ಅಟ್ಯಾಕ್ ಮಾಡಲಿಕ್ಕೆ ನೋಡ್ತಾನೆ. ಎಲ್ಲಿ? ನಿನ್ನ ಸೇವೆಯನ್ನ ಕತ್ತುಕೊಳ್ಳಿಕ್ಕೆ, ಸೇವೆಯಿಂದ ಹಿಂಜಾರಿ ಹೋಗೋದಕ್ಕೆ, ದೇವರ ವಾಕ್ಯದಿಂದ ಕಡಿಮೆ ಓದ್ಲಿಕ್ಕೆ, ಬೈಬಲನ್ನು ಕಡಿಮೆ ಓದಲಿಕ್ಕೆ ಪ್ರಾರಂಭಿಸಿ ಉಪವಾಸಗಳನ್ನು ಕಡಿಮೆ ಮಾಡಿ ಎಲ್ಲೋ ನಿನ್ನ ಒಳಗಡೆ ಲೋಕದ ಒಂದು ಆಸೆಯನ್ನು ತಂದು ಹಾಕ್ತಾನೆ. ಆಮೇನ್. ಸಭೆ ಎಚ್ಚರವಾಗಿರಬೇಕು. ಆಮೇನ್. ಇವತ್ತೆಲ್ಲ ಕಳ್ಕೊಂಡಿದ್ದು, ಇವತ್ತೆಲ್ಲರೂ ಕಳ್ಕೊಂಡು ಹೋಗಿದ್ದು ಅದೇ ಕಾರಣ. ಅವರು ಬೆಳೆದು ಬರುವಾಗ ದುಷ್ಟ ನೆನೆಸ್ತಾನೆ, ಇವರನ್ನ ಹಿಂಗೆ ಬಿಟ್ರೆ ಇವರು ದೇವರ ಒಳ್ಳೆ ಸೇವೆ ಮಾಡುವವರಾಗಿ ದೇವರ ಕಾರ್ಯಗಳನ್ನು ಮಾಡ್ತಾರೆ ಅಂತ ದುಷ್ಟನು ಅನೇಕ ಪ್ಲಾನ್ಗಳನ್ನು ಮಾಡಿ ಹೊಡಿಲಿಕ್ಕೆ ಪ್ರಾರಂಭಿಸ್ತಾನೆ. ಸೊಲೊಮೋನನು ಬಹಳ ಒಳ್ಳೆ ಜ್ಞಾನವಂತನು, ಐಶ್ವರ್ಯವಂತನು. ಒಬ್ಬ ರಾಜ್ಯದ, ಒಂದು ದೇಶದ ಸ್ತ್ರೀ ಅವನನ್ನು ನೋಡಲಿಕ್ಕೆ ಬಂದಾಗ ಆಶ್ಚರ್ಯ ಪಡ್ತಾಳೆ. ಇವನ ಜ್ಞಾನ ವಿವೇಕ, ಇವನ ಶಿಸ್ತು, ಇವನ ಅರಮನೆಯಲ್ಲಿ ಇಟ್ಟಿರುವಂಥ ಡಿಸಿಪ್ಲಿನ್ಗಳು, ಅಲ್ಲಿ ಜನರು ಹಾಕುವಂಥ ವಸ್ತ್ರಗಳಿರ್ಬೋದು, ಅಲ್ಲಿ ನಡೆದಾಡುವಂಥ ಅವೆಲ್ಲ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ನಾನು ಕೇಳಿದ್ದೆ ಕಮ್ಮಿ, ನೋಡಿದ್ದೆ ಜಾಸ್ತಿ ಅಂತ. ಆಮೇಲೆ ಹಾಗಾದರೆ ಈ ಜ್ಞಾನ ಎನ್ನುವುದು ನಮ್ಮನ್ನು ಸಭೆಯೊಳಗಾಗಲಿ, ಕುಟುಂಬದಲ್ಲಾಗಲಿ, ನಮ್ಮ ಜೀವಿತದಲ್ಲಾಗಲಿ ನಮ್ಮನ್ನು ಎಲ್ಲರೂ ಕಾಣತಕ್ಕಂತೆ ಮಾಡುತ್ತೆ ಜ್ಞಾನ. ಆಮೇಲೆ ಜ್ಞಾನ ಯಾರಿಗೆ ಕಾಣೋದಿಲ್ಲ, ಆದರೆ ಆ ಜ್ಞಾನದಿಂದ ನಮಗೆ ಬರುವಂತಹ ಮೇಲನ್ನು ಅನೇಕರು ಕಾಣ್ತಾರೆ. ಹಾಲೆಲೂಯ, ಹಾಲೆಲೂಯ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 5-6ನೇ ವಾಕ್ಯ. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನನ್ನ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದಂತೆ ನಿಮಗೆ ಬೋಧಿಸಿದ್ದೇನೆ. ಇವುಗಳನ್ನು ಕೈಗೊಂಡು ಅನುಸರಿಸಿರಿ. ಅನುಸರಿಸಿದರೆ ಅನ್ಯ ಜನಾಂಗಗಳು ನಿಮ್ಮನ್ನು ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವರು. ನೀವು ಜ್ಞಾನವನ್ನ, ಯಾಕೆಂದ್ರೆ ಯಾವಾಗ ನೀವು ದೇವರ ವಾಕ್ಯಕ್ಕೆ ಸರಿಯಾಗಿರ್ತೀರೋ ಆವಾಗ ನೀವು ಪ್ರಭಾವಶಾಲಿಗಳಾಗಿರ್ತೀರಿ. ನೀವು ನೋಡ್ಲಿಕ್ಕೆ ಚಂದ ಇಲ್ಲದೆ ಇರ್ಬೋದು, ವಿದ್ಯಾಭ್ಯಾಸ ಇಲ್ಲದೆ ಇರ್ಬೋದು, ಏನಿಲ್ಲ ಅಂದ್ರೂ ದೇವರ ವಾಕ್ಯವನ್ನು ಓದುವವರು ಅಥವಾ ದೇವರ ವಾಕ್ಯಗಳನ್ನು ಸರಿಯಾಗಿ ಪಾಲಿಸುವವರಾದರೆ ನೀವು ಯಾವಾಗಲೂ ಶೈನ್ ಆಗಿರ್ತೀರಿ, ಪ್ರಕಾಶಮಾನವಾಗಿರ್ತೀರಿ. ಆಮೇನ್. ಮೋಶೆ ಹೇಳ್ತಾ ಇರೋದು ಅದೇ, ಏನು? ದೇವರ ಆಜ್ಞೆಗಳನ್ನು ನಿಮಗೆ ಬೋಧಿಸಿದ್ದೇನೆ, ಹೇಳೋದು ನನ್ನ ಕೆಲಸ. ನಿಮ್ಮ ಒಳಗೆ ಬಂದು ನಡೆಸ್ಲಿಕ್ಕೆ ನಂಗೆ ಆಗತ್ತಾ? ಇಲ್ಲ. ಇವತ್ತು ವಾಕ್ಯಕ್ಕೆ ಹೇಳಿದ್ದೀನಿ, ಕೇಳಿದ್ದಾರೆ, ಒಬ್ಬರು ಅದರ ಪ್ರಕಾರ ನಡೆಯದೆ ಹೋದಾಗ ಅದರ ಪ್ರತಿಫಲ ನೀನೇ ತಿನ್ನೋದು. ಆಮೇಲೆ ವಾಕ್ಯ ಹೇಳಿ ಅದರ ಪ್ರಕಾರ ನೀವು ಅದನ್ನ ನಡೀದೆ ಹೋದ್ರೆ ಆ ಪ್ರತಿಫಲ ನಾವಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಮೋಶೆ ಹೇಳ್ತಾನೆ, ಬೋಧಿಸಿದ್ದೇನೆ, ನೀವು ಅದನ್ನು ಅನುಸರಿಸಿ ನಡೆದ್ರೆ, ನೀವು ಅನುಸರಿಸಿದರೆ ಅನ್ಯ ಜನಗಳ ಮುಂದೆ ನೀವೇನಾಗ್ತೀರಿ? ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವವರು. ಜನ ನಿಮ್ಮನ್ನ, ನೀವು ಅದನ್ನು ಅನುಸರಿಸುವಾಗಲೇ ದೇವ್ರ ವಾಕ್ಯಕ್ಕೆ ಭಯಪಡುವವ್ರನ್ನ ನೋಡ್ರಿ. ನೀವು ಅವ್ರು ಯಾವ ರೀತಿ ಇರ್ತಾರೆ ನೋಡ್ರಿ. ಅವ್ರು ಯಾವಾಗಲೂ ಯಾವ ವಿಷಯ ಬಂದರೂ ದೇವರಿಗೆ ಸ್ತೋತ್ರ ಹೇಳ್ಕೊಂಡಿರ್ತಾರೆ. ದೇವರ ವಾಕ್ಯ ಒಳಗಡೆ ಇಲ್ಲದವರು ನೋಡ್ರಿ, ಒಂದು ಸಣ್ಣ ಮಾತು ಹೇಳ್ರಿ, ಅವ್ರು ಕುಣಿತಾ ಇರ್ತಾರೆ, ವಿರುದ್ಧವಾಗಿ ಮಾತಾಡ್ತಾರೆ,
ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾರೆ. ಆಮೇನ್. ಜನರನ್ನ ಎತ್ತಿ ಕಟ್ಟುತ್ತಾರೆ, ಗುಂಪು ಮಾಡ್ತಾರೆ. ಯಾರು? ಅನ್ಯರ ಹಾಗೆ. ದೇವರ ವಾಕ್ಯವನ್ನ ಓದುವವರು ಹಾಗೆ ಮಾಡಲ್ಲ, ಜ್ಞಾನಿಗಳು ಹಾಗೆ. ದೇವರ ವಾಕ್ಯ ಓದಿದ್ರೆ ನಿಂಗೆ ಜ್ಞಾನ ಬರುತ್ತೆ. ದೇವರ ವಾಕ್ಯ ಕೇಳಿ ಅದರಂತೆ ನಡೆಯುವವರಿಗೂ ಜ್ಞಾನ ಬರುತ್ತೆ. ಇವೆರಡು ಇಲ್ಲ ಅಂದ್ರೆ ನೀನು ಅನ್ಯರಿಗಿಂತಲೂ ಕೆಡೆ. ಆಮೇಲೆ ಅವರಿಗೆ ವಾಕ್ಯ ಗೊತ್ತಿಲ್ಲ, ದೇವರ ವಾಕ್ಯ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲದೆ ಮಾಡ್ತಾರೆ. ನೀನು ಕೇಳಿ ತಿಳಿದು ಕೂಟಗಳಿಗೆ ಹೋಗಿ ವಾಕ್ಯಗಳನ್ನು ಕೇಳಿ ಹಲ್ಲೆಲೂಯಾ ಸ್ತೋತ್ರ ಹೇಳುದು, ಆರಾಧನೆಯಲ್ಲಿ ಕುಣಿದು ದೇವರ ಕುರಿತಾದ ಒಂದು ಚೂರು ನಿನಗೆ ಜ್ಞಾನ ವಿವೇಕ ಇಲ್ಲದೆ ಹೋದರೆ ಅದು ವ್ಯರ್ಥವಾಗಿ ಹೋಗುತ್ತೆ. ಅನ್ಯರ ಮುಂದೆ ನೀವು ಜ್ಞಾನಿಗಳಾಗಿರಬೇಕು, ಅನ್ಯರ ಮುಂದೆ ನೀವು ವಿವೇಕಿಗಳಾಗಿರಬೇಕು, ಲೋಕದ ಮುಂದೆ ನೀವು ತಿಳಿದು ಮಾತನಾಡುವವರಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ಜ್ಞಾನೋಕ್ತಿ 2:6. ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಆದಾಗ ನಿಂಗೆ ಜ್ಞಾನ ಇಲ್ವಾ? ದೇವರ ವಾಕ್ಯ ಓದುವ ನಿನಗೆ ಜ್ಞಾನ ಇದೆಯೇ ಇಲ್ವಾ? 1 ತಿಂಗಳು ಇಲ್ಲದೆ ಇರ್ಬೋದು, 2ನೇ ತಿಂಗಳು ಇಲ್ಲದೆ ಇರ್ಬೋದು, 3 ತಿಂಗಳು ಇದೆ ಕಂಟಿನ್ಯೂ ಆಗಿರ್ಬೋದು, 6 ತಿಂಗಳು ಕಂಟಿನ್ಯೂ ಆಗಿರ್ಬೋದು, 7ನೇ ತಿಂಗಳಾದ್ರೂ ನಿಂಗೆ ಒಂದು ಸ್ವಲ್ಪ ಜ್ಞಾನ ಬರಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, 7 ಸಾರಿ ಬಿದ್ದರೂ 8ನೇ ಸಾರಿ ನಾವು ಎದ್ದು ನಿಲ್ಲುವವರು. 7 ಸಾರಿ ನಷ್ಟ ನನ್ನ ಜೀವಿತದಲ್ಲಿ. ನೀವು ನನಗೆ ಪ್ರಶ್ನಿಸಬಹುದು, ನನ್ನ ಜೀವಿತದಲ್ಲಿ 7 ಸಾರಿ ಕೆಲವು ವಿಷಯಗಳಲ್ಲಿ ನಾನು ಬಿದ್ದು ಹೋಗಿದ್ದೆ. ಸತ್ಯದಲ್ಲಿ ಬಿದ್ದು ಹೋಗಿದ್ದು, ನಂಬಿಕೆಯಲ್ಲಿ ಬಿದ್ದು ಹೋಗಿರಬಹುದು. ಆದರೆ ದೇವರು ಆ 8ನೇ ಸಾರಿ ಕೂಡ ಸರಿಯಾದ ಜ್ಞಾನ ವಿವೇಕವನ್ನು ಕೊಟ್ಟರು. ಆಮೇಲೆ ಗೊತ್ತಾಯ್ತು, ದೇವರ ಜ್ಞಾನವೇ ನನಗೆ ವಿವೇಕವನ್ನು ಕಲಿಸಿಕೊಡುತ್ತೆ. ಹಲ್ಲೆಲೂಯಾ. ವಾಕ್ಯ ಓದ್ರಿ ಇನ್ನೊಮ್ಮೆ. ಯೆಹೋವನೇ ಜ್ಞಾನವನ್ನು ಯಾರು ಕೊಡುವಾತನು? ಹಾಗಾದ್ರೆ ನಾವು ಏನನ್ನ ಕೇಳಬೇಕು ದೇವ್ರ ಹತ್ರ? ಇಲ್ಲ, ನಾವು ಪ್ರೇಯರಿಗೆ ಕುಳಿತ್ರೆ ನನ್ನ ಮನೆ ಕಟ್ಟಿ ಕೊಡು, ಕಾರ್ ಕೊಡು, ಬಂಗ್ಲೆ ಕೊಡು, ಮಗಳಿ ಮದುವೆ ಮಾಡು, ಮಕ್ಕಳು ಕೊಡು, ಆಮೇಲೆ ದುಡ್ಡು ಕೊಡು, ಆರೋಗ್ಯ ಕೊಡು, ಜ್ಞಾನ ಕೊಟ್ರೆ ಇವೆಲ್ಲ ಸರಿ ಹೋಗುತ್ತೆ. ಆಮೇಲೆ ಅಲ್ಲಿ ಮೂಲ ಯಾವುದು? ಜ್ಞಾನ. ಯೆಹೋವನ ಜ್ಞಾನ ಇಲ್ಲದ ಮಕ್ಕಳನ್ನ ನೋಡ್ರಿ ಹೆಂಗಿರ್ತಾರೆ ನೋಡ್ರಿ. ಯೆಹೋವನ ಜ್ಞಾನ ಇದ್ರೆ ಅವ್ರಿಗೆ ಭಯ ಇರುತ್ತೆ. ಯಾರಿಗೆ ಭಯ ಇರೋದಿಲ್ವೋ ಅವರಲ್ಲಿ ವಾಕ್ಯ ಇಲ್ಲ. ಆಮೇಲೆ ಅಷ್ಟೇ, ಅದು ಒಂದಕ್ಕೊಂದು ಲಿಂಕ್. ನೀವು ಒಂದು ಲಿಂಕ್ ಗೊತ್ತಿದ್ರೆ ಎಲ್ಲ ವೆಬ್ಸೈಟ್ ಓಪನ್ ಆಗತ್ತೆ. ಯಾವ ವೆಬ್ಸೈಟು? ಯೆಹೋವನ ಜ್ಞಾನ ನಿನಗಿದ್ರೆ ನಿನಗೆ ದೇವರ ವಾಕ್ಯದಲ್ಲಿ ಭಯ ಬರುತ್ತೆ. ಭಯ ಬರೋದು ಯಾವಾಗ? ವಾಕ್ಯ ಓದಿದಾಗ ಭಯ ಬರೋದು. ಅರ್ಥ ಆಯ್ತಾ ಹೇಳಿದ್ದು? ಹಾಗಾಗಿ ನಾವು ಯಾರ ಹತ್ರ ಏನನ್ನ ಕೇಳಬೇಕು? ಜ್ಞಾನವನ್ನ ಕೊಡುವಾತನಲ್ಲಿಯೇ ಜ್ಞಾನ ಕೇಳಬೇಕು. ದೇವರ ಮುಂದೆ ನಾವು ತಗ್ಗಿಸಿಕೊಂಡಾಗ, ದೀನರಾದಾಗ, ದೇವರ ಮುಂದೆ ನಾವು ಕೇಳಿಕೊಂಡಾಗ ದೇವರು ನಮಗೆ ಜ್ಞಾನವನ್ನು ಒದಗಿಸಿಕೊಡುವಾತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯೆಹೋವನು ಜ್ಞಾನವನ್ನ ಕೊಡುವಾತನು, ಆತನ ಬಾಯಿಯಿಂದಲೇ ಯಾವುದೆಲ್ಲ ಹೊರಟಿದೆ? ತಿಳುವಳಿಕೆಯು ವಿವೇಕವು ಹೊರಟಿದೆ. ನಿನ್ನ ಕುಟುಂಬದಲ್ಲಿ, ಮನೆಯಲ್ಲಿ ಏನಾದರೂ ನಿನಗೆ ಸಮಸ್ಯೆ ಕಂಡು ಬಂದಾಗ ಕೂತ್ಕೊಂಡು ನೀನು ಆಲೋಚನೆ ಮಾಡಿ ಜ್ಞಾನದಿಂದ ಅದನ್ನು ಪರಿಹರಿಸಬೇಕು. ಆಮೇಲೆ ಜ್ಞಾನವಂತರಾಗಬೇಕು. ಗೊತ್ತಾಯ್ತಲ್ಲ ನಿನಗೆ ಎಲ್ಲಿ ತಪ್ಪಾಡ್ತಾ ಇದೆ, ಏನಾಗ್ತಾ ಇದೆ ಗೊತ್ತಿದೆ. ಯೆಹೋವನ ಹತ್ರ ಹೇಳಬೇಕು, ಯೇಸು ಸ್ವಾಮಿ ಹತ್ರ ಹೇಳಬೇಕು, ಸ್ವಾಮಿ ಇದಕ್ಕೆ ನನ್ನ ಜ್ಞಾನ ಸಾಕಾಗಲ್ಲ, ನೀನೇ ನನಗೆ ಜ್ಞಾನ ಕೊಡಬೇಕು ಎನ್ನುವುದಾಗಿ. ಆಮೇಲೆ 1 ಕೊರಿಂಥ 2:13. 1 ಕೊರಿಂಥ 2:13. ಇವುಗಳನ್ನು ಮಾನುಷ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಜ್ಞಾನಿಯಾದಂತಹ ಅಪೋಸ್ತಲನಾದ ಪೌಲನು ಭಯಂಕರ ಜ್ಞಾನಿ ಅಂತ ಹೇಳ್ತಾರೆ. ಅವನು ಕೂಡ ಏನ್ ಮಾಡ್ತಾನೆ? ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಹೇಳ್ತಾನೆ. ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಡದೆ ನೀವು ಏನು ಮಾಡಿದ್ರು ವ್ಯರ್ಥ. ಜ್ಞಾನ ಬೇಕು. ಆ ಜ್ಞಾನ ಕೊಡುವವನು ದೇವರು. ಪವಿತ್ರಾತ್ಮನ ಮುಖಾಂತರವಾಗಿ ನಮಗೆ ಜ್ಞಾನ ಕೊಡ್ತಾನೆ. ಆಮೇಲೆ ಅಲ್ಲಿ ಹೇಳ್ತಾನೆ, ಮಾನಸಿಕವಾದಂತಹ ಜ್ಞಾನ, ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರ ಆತ್ಮನು ಕಲಿಸಿದ ಮಾತುಗಳಿಂದಲೇ ನಾವು ಮಾತನಾಡಬೇಕು. ಆಮೇಲೆ ಕೆಲವರು ಇರ್ತಾರೆ, ರಕ್ಷಣೆಗೆ ಬರುವ ಮೊದಲು ಭಯಂಕರ ಮಾತಿನಲ್ಲಿ ಮನೆ ಕಟ್ಟೋದು.
ಕಲ್ಲು ಸಿಮೆಂಟ್ ಹೊಯ್ಗೆಯಿಂದಲ್ಲ, ಇವ್ರು ಮಾತಲ್ಲೇ ಮನೆ ಕಟ್ತಾರೆ. ಅಷ್ಟು ಅವ್ರು ಎಣಿಸ್ತಾರೆ, ನನಗೆ ಬಹಳ ಮಾತಾಡ್ಲಿಕ್ಕೆ ಗೊತ್ತಿದೆ, ನಾನು ಬ್ರಿಲಿಯಂಟ್ ಅಂತ ಎಣಿಸ್ತಾರೆ. ಅವೆಲ್ಲ ಯೇಸು ಸ್ವಾಮಿ ಎದುರುಗಡೆ ನಡೆಯೋದಿಲ್ಲ. ಅಮ್ಮ, ದೇವ್ರ ಮನಸ್ಸು ಮಾಡಿದ್ರೆ ಸಿಂಹದ ಬಾಯಿಯನ್ನ ಕಟ್ಟಿದ ದೇವರು ನಿನ್ನ ಬಾಯಿಯನ್ನ ಕಟ್ತಾನೆ. ಇವ್ರು ಏನ್ ಮಾಡ್ತಾರೆ, ನನಗೊಳ್ಳೆ ಮಾತು ಬರುತ್ತೆ ಅಂತ ವಿಶ್ವಾಸಿಗಳನ್ನ ನಂಬಿಸ್ತಾರೆ, ಮೋಸ ಮಾಡ್ತಾರೆ. ಅಮ್ಮ, ಅವೆಲ್ಲ ದೇವರಲ್ಲಿ ನಡೆಯೋದಿಲ್ಲ. ಮಾನಸಿಕವಾಗಿ ಕಲ್ಪಿಸಿದ ನಿನ್ನ ಯಾವ ಆಲೋಚನೆಯೂ ದೇವರ ಮುಂದೆ ನಡೆಯೋದಿಲ್ಲ, ದೇವರ ಸಭೆಯೊಳಗಡೆ ನಡೆಯೋದಿಲ್ಲ, ದೇವರ ಕಾರ್ಯಗಳಲ್ಲಿ ನಡೆಯೋದಿಲ್ಲ. ಆಮೆನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಆತ್ಮ ಸಂಬಂಧವಾದವುಗಳನ್ನ ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ಮಾತನಾಡಬೇಕು. ನಮ್ಮ ಜ್ಞಾನದಲ್ಲಿ ನಾವು ಮುಂದೋಗಬಾರ್ದು. ಕೆಲವರು ಇರ್ತಾರೆ, ತನ್ನ ಮಾತು ಬರುತ್ತೆ ಅಂತ ಎಲ್ಲಾ ಕಡೆ ಎಲ್ಲರನ್ನ ಮೋಸ ಮಾಡಿ ಮಾಡಿ ಒಂದಿನ ಗುಂಡಿಗೆ ಬಿದ್ದರೆ ಯಾರು ಎತ್ತೋರಿಲ್ಲ, ಯಾರು ಬರೋದಿಲ್ಲ ಎತ್ತಲಿಕ್ಕೆ. ಹಾಲೆಲೂಯ್ಯ. ರೋಮ 11:33. ಆಹಾ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಅಗಾಧ. ಎಷ್ಟು ಜನ ಹೇಳ್ತೀರಾ, ದೇವರ ಜ್ಞಾನ, ದೇವರ ವಿವೇಕ, ದೇವರ ಕಾರ್ಯಗಳು, ದೇವರ ಮಾರ್ಗಗಳು, ದೇವರ ಆಲೋಚನೆಗಳು ಅದು ಎಷ್ಟೋ ಉನ್ನತವಾಗಿದೆ. ಬೆಟ್ಟಗಳಿಗಿಂತ ಆಕಾಶಕ್ಕಿಂತ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅದಕ್ಕಿಂತಲೂ ಮಿಗಿಲಾಗಿ ನನ್ನ ಕರ್ತನ ಆಲೋಚನೆಗಳು, ನನ್ನ ಕರ್ತನ ಮಾರ್ಗಗಳು, ನನ್ನ ಕರ್ತನ ವಿವೇಕ ಜ್ಞಾನ ಅಷ್ಟು ಅಗಾಧವಾಗಿದೆ. ಒಪ್ಪಿಕೊಳ್ಳುವ ದೇವ ಮಕ್ಕಳು ದೇವರಿಗೆ ಒಂದು ಹಾಲೆಲೂಯಾ ಹೇಳೋಣ. ದೇವರು ಆತನು ಅಗಾಧವಾದ ವಿವೇಕವನ್ನ ಆತನು ಉಳ್ಳವನಾಗಿದ್ದಾನೆ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನು ಪರಿಶೋಧಿಸಿದರೆ ಅವನು ಸಾಮಾನ್ಯವಾಗಿ ಅಲ್ಲ, ಜ್ಞಾನಿಯಾದಂಥ ದೇವರು ಒಂದೇ ಮಾತಿನಲ್ಲಿ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿ ಸಕಲ ಗಿಡ ಮರಗಳನ್ನು ಸೃಷ್ಟಿ ಮಾಡಿದ ದೇವರು, ನನ್ನ ಜೀವಿತವನ್ನ ನಿನ್ನ ಜೀವಿತವನ್ನ ತಿಳಿದವನಾದ ದೇವರು. ಆತನ ತೀರ್ಮಾನಗಳು ಅದು ಅಗಮ್ಯವಾದದ್ದು. ಆತನ ತೀರ್ಮಾನದ ಕುರಿತು ನೀನು ಮಾತನಾಡುವ ಹಾಗಿಲ್ಲ. ಆತನು ಏನಾದರೂ ಮಾಡಿದ್ರೆ ಅಯ್ಯೋ ದೇವರೇ ಇದು ನನಗೆ ನಷ್ಟ ಆಯ್ತಲ್ಲ, ಯಾಕೆ ಮಾಡಿದೆ ಅಂತ ಕೇಳುವಾಗಿಲ್ಲ. ಕಾರಣ ನಿನ್ನ ನಷ್ಟವನ್ನ ಲಾಭವಾಗಿ ಮಾಡೋದಕ್ಕೆ ಆತನ ತೀರ್ಮಾನಗಳು ಕಾರಣವಾಗುತ್ತೆ. ಹಾಲೆಲೂಯಾ. ದೇವರ ತೀರ್ಮಾನಗಳು ಅಗಮ್ಯವಾದದ್ದು. ಆಮೆನ್. ದೇವರು ನಿನ್ನ ಹಾಗೆ ಆಲೋಚನೆ ಮಾಡೋದಿಲ್ಲ. ದೇವರು ನಿನ್ನ ಹಾಗೆ ಆತನು ಏನು ಕೆಲವರನ್ನ ದೇವರು ನಮ್ಮಿಂದ ದೂರ ತಳ್ತಾನೆ. ಕಾರಣ ನಮ್ಮ ಕುರಿತಾಗಿ ದೇವರ ತೀರ್ಮಾನ ಬಹಳ ದೊಡ್ಡದಾಗಿದೆ. ಆಮೆನ್. ನಮ್ಮ ಕುರಿತಾಗಿ ದೇವರ ಆಲೋಚನೆಗಳು ಬಹುದೊಡ್ಡದಾಗಿದೆ. ನಮ್ಮ ಕುರಿತಾಗಿ ದೇವರು ಕೊಟ್ಟ ವಾಗ್ದಾನಗಳು ತುಂಬ ಆಗಿದೆ. ಆ ಕಾರಣಕ್ಕೆ ದೇವರು ಕೆಲವೊಮ್ಮೆ ಕೆಲವೊಂದು ಸನ್ನಿವೇಶಗಳನ್ನ ಘಟನೆಗಳನ್ನ ದೇವರೇ ಬರಮಾಡ್ತಾನೆ. ಕಾರಣ ಆತನು ಜ್ಞಾನಿಯಾದ ದೇವರು. ನಾವು ಇವತ್ತಿದು ಮಾತ್ರ ಥಿಂಕ್ ಮಾಡ್ತೀವಿ, ಇವತ್ತು ಸಾಯಂಕಾಲದವರೆಗೆ ಥಿಂಕ್ ಮಾಡ್ತೀವಿ, ಕಣ್ಣಿಗೆ ಕಾಣೋದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಆದರೆ ದೇವರು ಹಾಗೆ ಅಲ್ಲ. ನಿನ್ನ ಸಾಯುವ ತನಕ ಸತ್ತ ಮೇಲೂ ಎಲ್ಲ ವಿಚಾರಗಳನ್ನು ತೀರ್ಮಾನಿಸಿ ದೇವರು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ಆಮೆನ್. ದೇವರು ಹಾಗೆ ಇವತ್ತು ನಾಳೆದಲ್ಲ ದೇವರು ಚಿಂತೆ ಮಾಡೋದು. ನನ್ನನ್ನು ಕರೆದ ದೇವರು, ನಿಲ್ಲಿಸುವಂಥ ದೇವರು, ನಮ್ಮ ಜೀವಿತದ ಕಾಲಾವಧಿಯವರೆಗೆ ಏನೆಲ್ಲ ನಡಿಬೇಕೋ ಆತನ ತೀರ್ಮಾನಗಳು ಅದೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದೇ ಫೈನಲ್ ತೀರ್ಮಾನ. ಆಮೆನ್. ನಮ್ಮ ಕುಟುಂಬದವರು ಮಾಡುವ ತೀರ್ಮಾನ ಅಲ್ಲ, ನಾವು ವ್ಯಕ್ತಿಗತವಾಗಿ ತೆಗೆದುಕೊಳ್ಳುವ ತೀರ್ಮಾನ ಅಲ್ಲ. ನಾವು ದೇವರಲ್ಲಿ ಬಂದಾಗ ಆತನ ಸತ್ಯವೇದದ ಜ್ಞಾನವನ್ನು ಅರಿಯುವಾಗ ನಮ್ಮ ಮೇಲೆ ದೇವರಿಗೆ ಕೆಲವು ತೀರ್ಮಾನಗಳಿರುತ್ತೆ. ಹಾಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಆ ದೇವರ ತೀರ್ಮಾನಕ್ಕಾಗಿ ನಾವು ಒಪ್ಪಿಸಿಕೊಡೋಣ. ಆತನಲ್ಲಿ ಜ್ಞಾನವನ್ನು ಕೇಳೋಣ. ಚಿಕ್ಕ ಮಕ್ಕಳುಗಳು ಜ್ಞಾನ ಕಡಿಮೆ ಆದರೆ ದೇವರಲ್ಲಿ ಕೇಳ್ಕೊಳ್ರಿ, ದೇವರಲ್ಲಿ ಕೇಳ್ಕೊಳ್ರಿ. ಸ್ವಾಮಿ, ಈ ಮನುಷ್ಯರು ಕೊಡದೇ ಇರುವ ಜ್ಞಾನ,
ಈ ಲೋಕ ಕೊಡದೇ ಇರುವಂತ ಜ್ಞಾನ. ಅಪ್ಪ, ಯಾಕೋಬ 1:5 ಹೇಳಿದ ಹಾಗೆ ನೀ ನನಗೆ ಜ್ಞಾನವನ್ನ ಕೊಡು, ನಡ್ಕೊಳ್ಳುವ ರೀತಿಯನ್ನ ತೋರಿಸಪ್ಪ. ಕರ್ತನೆ, ನನ್ನ ಮೇಲೆ ಇಟ್ಟಿರುವಂತ ನಿನ್ನ ತೀರ್ಮಾನಗಳು ಅದು ಜ್ಞಾನದಿಂದ, ವಿವೇಕದಿಂದ ಕರ್ತನೆ ಉಂಟಾದವುಗಳು ರಾಜ. ಆ ತೀರ್ಮಾನಗಳು ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನೆರವೇರೋದಕ್ಕಾಗಿ ನೀನು ನನ್ನ ಮೇಲೆ ಮಾಡಿರುವ ಎಲ್ಲ ತೀರ್ಮಾನಗಳು, ಎಲ್ಲ ಆಲೋಚನೆಗಳು, ಎಲ್ಲ ಜ್ಞಾನ ವಿವೇಕಗಳು ದೇವರೇ, ಈ 9ನೇ ತಿಂಗಳಲ್ಲಿ ದೇವರೇ ಅದನ್ನು ಕಾಣತಕ್ಕಂತೆ ಕರ್ತನೇ ನೀ ನನ್ನ ಮೇಲೆ ಅನುಗ್ರಹಿಸಿ ಎನ್ನುವುದಾಗಿ ದೇವರ ಮುಂದೆ ನಾವು ಮೊರೆ ಇಡೋಣ, ದೇವರ ಮುಂದೆ ನಾವು ಪ್ರಾರ್ಥಿಸೋಣ. ಆತನ ಜ್ಞಾನಗಳು ಅಗಮ್ಯವಾದ ಜ್ಞಾನದಲ್ಲಿ, ಅಗಮ್ಯವಾದಂಥ ಕರ್ತನ ಬೆಳಕಿನಲ್ಲಿ ವಾಸ ಮಾಡುವ ದೇವರು ಇವತ್ತು ನಮ್ಮ ತೀರ್ಮಾನಗಳನ್ನು ಆತನು ಕಾಣುವವನಾಗಿದ್ದಾನೆ. ನಿನ್ನ ತೀರ್ಮಾನ ಅಲ್ಲ, ನೀನು ಹೇಳಿದ ಹಾಗೆ ನಡೆಯೋದಿಲ್ಲ. ನನ್ನ ಕರ್ತನ ತೀರ್ಮಾನಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಆಮೆನ್. 8 ತಿಂಗಳುಗಳ ಕಾಲ ನಮ್ಮನ್ನ ಕಂಡಂತಹ ದೇವರು, ನಡೆಸಿದಂತಹ ದೇವರು, 9ನೇ ತಿಂಗಳಲ್ಲಿ ಆತನ ನಡೆಸೋದು ಅದ್ಭುತವಾಗಿದೆ. ಆತನ ಜ್ಞಾನ 9ನೇ ತಿಂಗಳಲ್ಲಿ ನಮ್ಮಲ್ಲಿ ಕಂಡು ಬರೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಆತ್ಮ ಭರಿತರಾಗಿ ಪೌಲನು ಹೇಳಿದ ಹಾಗೆ ಮಾನುಷಿಕ ಜ್ಞಾನದಿಂದಲ್ಲ, ಮನುಷ್ಯ ಕಲ್ಪಿತವಾದ ಜ್ಞಾನದಿಂದಲ್ಲ, ದೇವರ ಜ್ಞಾನದಿಂದ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲರೂ ಎದ್ದು ನಿಂತು 1 ನಿಮಿಷ ಆತನ ಮುಂದೆ ನಾವು ಪ್ರಾರ್ಥಿಸಿ ಹೊಸ ತಿಂಗಳಿಗೆ ನಾವು ಕಾಲಿಡುವವರಾಗಿದ್ದೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕರ್ತನೆ, 8 ತಿಂಗಳುಗಳ ಕಾಲ ಒಳ್ಳೆಯ ದೇವರಾಗಿ ನಮಗೆ ಜ್ಞಾನ, ವಿವೇಕ, ತಿಳುವಳಿಕೆಯಿಂದ ನಡೆಸಿದ್ರಿ ದೇವರೇ. ಕರ್ತನೆ, ಅನೇಕ ಸಮೃದ್ಧಿಯನ್ನು ಕೊಟ್ಟು ಆಶೀರ್ವದಿಸಿದ್ರಿ. ಎಲ್ಲ ಕರ್ತನೆ, ಲೋಕದ ಕರ್ತನೆ ಪಾಪಗಳಲ್ಲಿ ಸಿಲುಕಿಕೊಳ್ಳದ ಹಾಗೆ 8 ತಿಂಗಳು ನಮ್ಮನ್ನು ಕಾದಂತ ದೇವರೇ, 9ನೇ ತಿಂಗಳಿಗೆ ಕಾಲಿಡುವಾಗ ನಿನ್ನ ಪರಿಶುದ್ಧ ಹಸ್ತ ನಮ್ಮ ಮೇಲೆ ಇಳಿದು ಬರಲಿ ರಾಜ. ಈ ಮಧ್ಯಾಹ್ನದ ವೇಳೆಯಲ್ಲಿ ನಮಗೆ ಜ್ಞಾನವನ್ನು ಕೊಡು ಕರ್ತನೆ. ಸತ್ಯ ವೇದದ ಆಳವಾದ ಜ್ಞಾನದಲ್ಲಿ ಹೋಗತಕ್ಕಂತೆ ಸಹಾಯ ಮಾಡು. ನಿನ್ನ ವಾಕ್ಯಗಳನ್ನು ಓದೋದಕ್ಕೆ ಬಲ ಕೊಡು ಜನರಿಗೆ. ಯಾರೆಲ್ಲ ವಾಕ್ಯ ಓದ್ಲಿಕ್ಕೆ ಆಗದೆ ಕಷ್ಟಪಡ್ತಾ ಇದ್ದಾರೋ, ಯಾರೆಲ್ಲ ಬೈಬಲ್ ಓದ್ಲಿಕ್ಕೆ ಆಗದೆ ಕರ್ತನೆ ಅಪ್ಪ ಕರ್ತನೆ ಕರ್ತನೆ ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಕರ್ತನೆ ಜನರ ಮೇಲೆ ಒಂದು ದೈವಿಕವಾದಂತಹ ಕರ್ತನೆ ಅಪ್ಪ ಕರ್ತನೆ ದೇವರ ವಾಕ್ಯವನ್ನು ಓದುವಂತ ಆತ್ಮನು ಅವರಿಗೆ ಸಹಾಯ ಮಾಡಲಿ ರಾಜ. ಪವಿತ್ರಾತ್ಮನೇ ಜನರಿಗೆ ಸಹಾಯ ಮಾಡಿ ರಾಜ. ಇಲ್ಲಿ ನಿಂತಿರುವ ಪ್ರತಿಯೊಬ್ಬರ ಮೇಲೆ ದೇವರ ಕೃಪಾಹಸ್ತ ಇಳಿದು ಬರಲಿ ರಾಜ. ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನಿನ್ನ ಜ್ಞಾನವಂತರಾಗತಕ್ಕಂತೆ ಸಹಾಯ ಮಾಡು. ಇವರ ಕುಟುಂಬಗಳನ್ನು ಕಟ್ಟಿಕೊಳ್ಳತಕ್ಕಂತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಇವರ ಮನೆಯಲ್ಲಿ ಸಮಾಧಾನ ನೆಲೆಸಿರಲಿ ರಾಜನೇ. ನೀನಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.